ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ 2025-26 ಸೆಕೆಂಡ್ PUC ಪ್ರಿಪ್ರೇಟರಿ ಎಕ್ಸಾಮ್ ನಡೆದವು. ಇವತ್ತು ನಡೆದಂಥ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ದ ಅಕೌಂಟೆನ್ಸಿ ಸಬ್ಜೆಕ್ಟ್ದ ಕೀ ಆನ್ಸರ್ಗಳನ್ನ ನೋಡೋಣ್ರಿ. ಇನ್ನೂವರೆಗೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಡೈರೆಕ್ಟಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪಾರ್ಟ್ ಎಗೆ ಹೋಗೋಣ್ರಿ. ಫಸ್ಟ್ ಪಾರ್ಟ್ ಎ, ಮೊದಲನೇ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ ಎ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಫುಲ್ಲಿ ಫೇಡ್. ಮೂರನೇ ಪ್ರಶ್ನೆಗೆ ಉತ್ತರ ಡಿಬಿಟೇಚರ್ ಕೆನಾಟ್ ಬಿ ರಿನಿವಲ್ಡ್ ಆಟ್ ಅಂತ ಕೇಳಿದರು. ಸೊ ಮೂರನೇ ಪ್ರಶ್ನೆಗೆ ಉತ್ತರ ಡಿಸ್ಕೌಂಟ್, ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎಕ್ಸ್ಟ್ರಾಟರ್ನರಿ ಐಟಮ್ಸ್ ಅಂತ ಕೇಳಿದಾರೆ. ಸೊ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಲಾಸ್ ಡ್ಯೂ ಟು ಬಿಟ್ಸ್ ಅಂತ ಕೇಳಿದರು. ಸೊ ಅದು ಸರಿಯಾದ ಉತ್ತರ, ಲಾಸ್ ಡ್ಯೂ ಟು ಥೆಫ್ಟ್ಸ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳಿದಾರೆ. ಸೊ ಮೊದಲನೇದ ಆನ್ಸರ್, ಸಿಕ್ಸ್ತ್ ಆನ್ಸರ್ ಏನಪ್ಪ ಅಂದ್ರೆ ಸಿಮಿಲರ್, ಆ್ಯಂಡ್ ಸೆವೆಂತ್ದ ಆನ್ಸರ್ ಸಿಕ್ಸ್ತ್ ಆನ್ಸರ್ ಫಿಕ್ಸ್ಡ್ ಕ್ಯಾಪಿಟಲ್ ಬರುತ್ತೆ, ಸೆವೆಂತ್ ಆನ್ಸರ್ ಸಿಮಿಲರ್, ಆ್ಯಂಡ್ ಏಯ್ತ್ ಆನ್ಸರ್ ಕ್ಯಾಪಿಟಲ್. ಎಲ್ಲಿ 3 ಕ್ಯಾಪಿಟಲ್ ಫಿಕ್ಸ್ಡ್ ಕ್ಯಾಪಿಟಲ್. ಏಯ್ತ್ ಆನ್ಸರ್ ಕ್ಯಾಪಿಟಲ್ ರಿಸರ್ವ್, ಆ್ಯಂಡ್ ನೈನ್ತ್ದ ಆನ್ಸರ್ ಏನಪ್ಪ ಅಂದ್ರೆ ಪ್ರಾಫಿಟಬಿಲಿಟಿ, 10th ಆನ್ಸರ್ ಕರೆಂಟ್ ಅಸೆಟ್ಸ್. ಸೊ ಅದೇ ರೀತಿ ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ ಬರ್ರಿ. ಏಕ ಮ್ಯಾಚ್ ದ ಫಾಲೋಯಿಂಗ್ ಒಳಗೆ ಏಕ ನಾಲ್ಕನೇದು ಆನ್ಸರ್ ಆಗುತ್ತೆ 1932, ಆ್ಯಂಡ್ ಬಿ ಎಕ್ಸಿಕ್ಯೂಟರ್ಸ್ ಅಕೌಂಟ್ಸ್ ಅಂತದ, ಅದಕ್ಕೆ ಆನ್ಸರ್ ಡೆತ್ ಆಫ್ ಪಾರ್ಟ್ನರ್. ಆರನೇದು ಡೆತ್ ಆಫ್ ಪಾರ್ಟ್ನರ್. ಕಾಮನ್ ಸೀಲ್ ಅಂತೈತಿ ಮೂರನೇದ. ಸೊ ಮೂರನೇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಎರಡನೇದು ಆಫಿಷಿಯಲ್ ಸಿಗ್ನೇಚರ್ ಆಫ್ ದ ಕಂಪ್ನಿ, ಆ್ಯಂಡ್ ಡಿ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಕೇಳಿದಾರು. ಸೊ ಡಿಗೆ ಆನ್ಸರ್ ಏನಪ್ಪ ಅಂತಂದ್ರೆ ಮೂರನೇದು ಶಾರ್ಟ್ ಟರ್ಮ್ ಪ್ರೊವಿಷನ್. ಇನ್ನು ಐದನೇದು ಈ ಎಫಿಷಿಯನ್ಸಿ ಅಂತ ಕೇಳಿದಾರು. ಎಫಿಷಿಯನ್ಸಿಗೆ ಆನ್ಸರ್ ಕ್ಯಾನ್ ಬಿ ಮೆಜರ್ಡ್ ಬೈ ಆ್ಯಕ್ಟಿವಿಟಿ ರೇಷಿಯೋಸ್. ಇನ್ನು ನೆಕ್ಸ್ಟ್ ಪಾರ್ಟ್ ಎ ಒಳಗೆ 1 ಮಾರ್ಕ್ಸ್ದು ಕ್ವಶನ್ಸ್ ತವ ಇದೆ. ಆಮೇಲೆ ಪಾರ್ಟ್ ಬಿ, ಪಾರ್ಟ್ ಸಿ ಆ್ಯಂಡ್ ಪಾರ್ಟ್ ಡಿ ಇವೆಲ್ಲದರದ್ದು ಆನ್ಸರ್ಗಳನ್ನು ಒಂದೊಂದಾಗಿ ನೋಡೋಣ ಬರ್ರಿ. ನಿಮಗೆ ಅಷ್ಟು ಸ್ಕ್ರೀನ್ ಮೇಲೆ ತೋರಿಸ್ತಾನಂತ ಆನ್ಸರ್ಗಳನ್ನ ಕಾಪಿ ಮಾಡ್ಕೊಳ್ರಿ. ಆ್ಯಂಡ್ ನಿಮಗೇನು ಬ್ಯಾಲೆನ್ಸ್ ಶೀಟ್ ಅದು ಕೊಟ್ಟದವ್ರು ಇದ್ರದ್ದು ಕೂಡ ಸಮ್ಸ್ಗಳನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾನಂತ ಬರ್ರಿ. ಸೊ ಈ 12ನೇ ಪ್ರಶ್ನೆ ನೋಡ್ರಿ, 1 ಮಾರ್ಕ್ಸ್ ಕ್ವಶನ್. ಸ್ಟೇಟ್ ಎನಿ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ ಕೇಳಿದಾರು, ಎವರೇಜ್ ಪ್ರಾಫಿಟ್ ಮೆಥಡ್. And 30th question, a firm is compulsorily dissolved when a partner decided to retire. State true or false ಅಂತ ಕೇಳಿದಾರು. ಸೊ ಈ ಒಂದು ಸ್ಟೇಟ್ಮೆಂಟ್ ಫಾಲ್ಸ್ ಆಗೈತಿ. ಎಕ್ಸ್ಪಾಂಡ್ TDS ಅಂತ ಕೇಳಿದಾರು, ಟ್ಯಾಕ್ಸ್ ಡೆಡಿಕೇಟೆಡ್ ಆಟ್ ಸೋರ್ಸ್. ಗಿವ್ ದ ಮೀನಿಂಗ್ ಆಫ್ ಅನಾಲಿಸಿಸ್ ಅಂತ ಕೇಳಿದಾರು. ಅನಾಲಿಸಿಸ್ ರೆಫರ್ಸ್ ಟು ದ ಪ್ರೊಸೆಸ್ ಆಫ್ ಎಕ್ಸಾಮೈನಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ವೇರಿಯಸ್ ಐಟಮ್ಸ್ ಆರ್ ಕಾಂಪೋನೆಂಟ್ಸ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಆ್ಯಂಡ್ 16th ಕ್ವಶನ್ ನೋಡ್ರಿ, ಮೆನ್ಷನ್ ಎನಿ ಒನ್ ಬೆನಿಫಿಟ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕೇಳಿದಾರು. ಇಟ್ ಹೆಲ್ಪ್ಸ್ ಮ್ಯಾನೇಜ್ಮೆಂಟ್ ಇನ್ ದ ಪ್ಲಾನಿಂಗ್ ಆ್ಯಂಡ್ ಕೋಆರ್ಡಿನೇಟಿಂಗ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್. ಸ್ಟೇಟ್ ದ ರೂಲ್ಸ್ ರಿಲೇಟಿಂಗ್ ಟು ದ ಫಾಲೋವಿಂಗ್ ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೆಡ್ ಅಂತ ಕೇಳಿದಾರು, ಅವ್ರು ಡಿಡ್ ಅಂತ ಓದ್ಬೋದು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ನೋ ಇಂಟ್ರೆಸ್ಟ್ ಈಸ್ ಚಾರ್ಜ್ ಆನ್ ದ ಡ್ರಾಯಿಂಗ್ಸ್ ಇನ್ ದ ಅಬ್ಸೆನ್ಸ್ ಆಫ್ ಅ ಪಾರ್ಟ್ನರ್ಶಿಪ್ ಡೆಡ್. Interest on advance from partners. Interest on advance from partners is allowed at the rate of 6% PA in the absence of a partnership dead. 18ನೇ ಪ್ರಶ್ನೆ ನೋಡ್ರಿ, ಗಿವ್ ದ ಜರ್ನಲ್ ಎಂಟ್ರಿ ಟು ದ ಕ್ಲೋಸ್ ರಿವ್ಯಾಲ್ಯೂಷನ್ ಅಕೌಂಟ್ ವೆನ್ ದೇರ್ ಇಸ್ ಅ ಪ್ರಾಫಿಟ್ ಆಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಅಂತ ಕೇಳಿದಾರು. ಸೊ ಪ್ರತಿಯೊಂದನ್ನು ಓದ್ಕೊಂಡ್ರೆ ಇದು ಟೈಮಿಂಗ್ ಹೋಗ್ತೈತ್ರಿ, ಜಾಸ್ತಿ ಆಗ್ತೈತಿ, ವಿಡಿಯೋ ಲೆಂತ್ ಜಾಸ್ತಿ ಆಗ್ತೈತಿ. ಸೊ ಅದಕ್ಕೋಸ್ಕರ ಆನ್ಸರ್ಗಳನ್ನ ಮತ್ತು ಕ್ವಶನ್ಗಳನ್ನ ಸ್ಕಿಪ್ ಮಾಡ್ಕೊತ ಹೋಗ್ತಾನೆ. ಸೊ ಆನ್ಸರ್ಗಳನ್ನ ನೋಡ್ಕೊತವ್ರಿ. 19th ಕ್ವಶನ್, ರೈಟ್ ದ ಮೀನಿಂಗ್ ಆಫ್ ಇಶ್ಯೂ ಆಫ್ ಶೇರ್ಸ್ ಫಾರ್ ಕನ್ಸಿಡರೇಷನ್ ಅದರ್ಸ್ ಕ್ಯಾನ್ ಕ್ಯಾಶ್ ಅಂತ ಕೇಳ್ಯಾರು. ಸೊ ಇದು ಆನ್ಸರ್. ಆ್ಯಂಡ್ 20th ಕ್ವಶನ್ ನೋಡ್ರಿ, ಸ್ಟೇಟ್ ಎನಿ ಟು ಅಕೌಂಟಿಂಗ್ ಫಾಸ್ಟಲೇಟ್ಸ್ ಕೇಳಿದಾರು. 21, ಮೆನ್ಷನ್ ಎನಿ ಟು ಆ್ಯಕ್ಟಿವಿಟೀಸ್ ವಿಚ್ ಆರ್ ಕ್ಲಾಸಿಫೈಡ್ ಆ್ಯಸ್ 3 ಅಂತ ಕೇಳಿದಾರು. ಆನ್ಸರ್ ನೋಡ್ರಿ,
ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಅಲಿಲ್ಸ್ ಡ್ರಾಯಿಂಗ್ಸ್ ಅಂತ ಕೇಳಿದರು. ಸೊ ಇಲ್ಲಿ ಅವ್ರು ಡ್ರಾ ಮಾಡಿದ್ದ ಮತ್ತು ಅಮೌಂಟ್ ಕೊಟ್ಟಾರು, ಮಂತ್ ಕೊಟ್ಟಾರು ಆ್ಯಂಡ್ ಪ್ರಾಡಕ್ಟ್ ಕೊಟ್ಟಾರು. ಸೊ ಡೇಟ್ ಕೂಡ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಷನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬರ್ರಿ. ಸ್ಟೆಪ್ 2 ಕ್ಯಾಲ್ಕುಲೇಟಿಂಗ್ ಇಂಟ್ರೆಸ್ಟ್ ಆನ್ ದ ಡ್ರಾಯಿಂಗ್. ಸೊ ಇಂಟ್ರೆಸ್ಟ್ದು ಇದೇನು ಬರುತ್ತಪ್ಪ ಅಂತಂದ್ರೆ ಫಾರ್ಮುಲಾ ಟೋಟಲ್ ಪ್ರಾಡಕ್ಟ ರೇಟ ಫೀ ಇಂಟು ಪೀರಿಯಡ್ ಡಿವೈಡೆಡ್ ಬೈ 100 ಇಂಟು 12. ಸೊ ಅದನ್ನ ಫಿಲ್ ಮಾಡಿದಾಗ ನಮಗೆ ಇಲ್ಲಿ ಇಂಟ್ರೆಸ್ಟ್ ಏನು ಬರುತ್ತಪ್ಪ ಅಂದ್ರೆ 1200 ಬರುತ್ತೆ. 23 ಕ್ವಶನ್ ಫೈಂಡ್ ಔಟ್ ದ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ದ ಓಲ್ಡ್ ಪಾರ್ಟ್ನರ್ಸ್ ಅಂತ ಕೇಳಿದರು. ಸೊ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆನ್ಸರ್ ನೋಡೋಣ್ರಿ. ಸೊ ನಮ್ಮ ಲಾಸ್ಟ್ ಆನ್ಸರ್ ಏನು ಬರುತ್ತಪ್ಪ ಅಂದ್ರೆ 1 or 3/24 1 divided by 24 ಬರತ್. 24th ಆನ್ಸರ್ ನೋಡಿರಿ. ಪ್ರಿಪೇರ್ ಫಿ ಎಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೇಳಿದಾರು. ಸೊ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ನೋಡೋಣ ಬರ್ರಿ. ಸ್ಟೆಪ್ 2 ಕ್ಯಾಲ್ಕುಲೇಟ್ ಫಿ ಎಸ್ ಶೇರ್ಸ್ ಆಫ್ ಗುಡ್ ವಿಲ್ದ ಕ್ಯಾಲ್ಕುಲೇಟ್ ಮಾಡೋದು. RS 600 ಬರುತ್ತದೆ. ಸೊ ಸ್ಟೆಪ್ 4 ಒಳಗೆ ಕ್ಯಾಲ್ಕುಲೇಟ್ ಫಿ ಎಸ್ ಸ್ಯಾಲ್ರಿಯನ್ನು ಮಾಡ್ತಾರೆ. ಸೊ ಸ್ಟೆಪ್ 5 ಒಳಗೆ ಫಿ ಎಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿದಾಗ ಸೊ ಲಾಸ್ಟಲ್ಲಿ ನಮಗೆ ಟೋಟಲ್ ಆಗಿ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ರೆ 1,02,715 ಬರುತ್ತೆ. ಟ್ವೆಂಟಿ ಫಿಫ್ತ್ ಕ್ವಶನ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಅಂತ ಐತಿ. ಸೊ ಇದ್ರದ್ದು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು, ಕ್ಯಾಲ್ಕುಲೇಟ್ ಮಾಡೋಕ್ಕಾಗಿಲ್ಲ. ಸೊ ಇದ್ರ ಕ್ಯಾಲ್ಕುಲೇಟ್ ಆನ್ಸರ್ ಏನು ಅನ್ನೋದನ್ನು ನೀವು ನಮಗೆ ಕಮೆಂಟ್ ಮಾಡಿರಿ. 26th ಕ್ವಶನ್ ಕ್ಯಾಲ್ಕುಲೇಟ್ ದ ಕ್ಯಾಶ್ ಫ್ಲೋ ಫ್ರಾಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂತ ಕೇಳಿದಾರು. ಸೊ ಇದರದ್ದು ಕೂಡ ಕ್ಯಾಲ್ಕುಲೇಷನ್ ನೋಡೋಣ ಬರ್ರಿ. ಸ್ಟೆಪ್ 2 ಒಳಗೆ ನಾವು ಏನು ಐಡೆಂಟಿಫೈ ಮಾಡ್ತಪ್ಪ ಅಂದ್ರೆ ಕ್ಯಾಶ್ ಔಟ್ಫ್ಲೋಸ್ ಫ್ರಾಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್. ಟೋಟಲ್ ಔಟ್ಫ್ಲೋಸ್ ಎಷ್ಟು ಬರುತ್ತೆ ನೋಡ್ರಿ. ಸೊ ನಾವೇನು ಮಾಡ್ತಪ್ಪ ಅಂದ್ರೆ ಲಾಸ್ಟಲ್ಲಿ ಸ್ಟೆಪ್ 3 ಮಾಡ್ತೀವಿ. ಸ್ಟೆಪ್ 3 ಒಳಗೆ ಕ್ಯಾಲ್ಕುಲೇಟ್ ನೆಟ್ ಕ್ಯಾಶ್ ಫ್ಲೋ ಫ್ರಾಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ. ಅಲ್ಲಿ ನಾವೇನು ಮಾಡ್ತಪ್ಪ ಅಂದ್ರೆ ಟೋಟಲ್ ಇನ್ಫ್ಲೋಸ್ದೊಳಗೆ ಟೋಟಲ್ ಔಟ್ಫ್ಲೋಸ್ನ ಮೈನಸ್ ಮಾಡ್ತೀವಿ. ಸೊ ನಮಗೆ ಲಾಸ್ಟ್ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದ್ರೆ 1,50,000. 27th ಕ್ವಶನ್ ನೋಡಿರಿ. ಪ್ರಿಪೇರ್ ಅಕೌಂಟ್ಸ್ ಆನ್ ಮುರಳೀಸ್ ರಿಟೈರ್ಮೆಂಟ್ ಅಂತೈತಿ. ಸೊ ಒಂದು ಕಡೆ ನಾವು ಡೆಬಿಟ್ ಸೈಡ್ಸ್ದ ಫಸ್ಟ್ ಕ್ಯಾಲ್ಕುಲೇಟ್ ಕೊಟ್ಟಿರ್ತಾರೆ, ಆಮೇಲೆ ಕ್ರೆಡಿಟ್ ಸೈಡ್ ಕೊಟ್ಟಿರ್ತಾರೆ. ಸೊ ಅವನ್ನ ಫಸ್ಟ್ ನೀಟಾಗಿ ಬರ್ಕೋಬೇಕು. ಆಮೇಲೆಪ್ಪ ಅಂದ್ರೆ ಪ್ರಾಫಿಟ್ ರಿವ್ಯಾಲ್ಯೂಯೇಷನ್ ಮಾಡ್ಕೋಬೇಕು. ಆಮೇಲೆ ಏನು ಮಾಡೋದಪ್ಪ ಅಂದ್ರೆ ಅವ್ರ ಅಕೌಂಟ್ ಕ್ಯಾಪಿಟಲ್ನ ಅಕೌಂಟ್ಸ್ನ ಇದನ್ನು ಮಾಡಬೇಕು, ಪ್ರಿಪೇರ್ ಮಾಡ್ಕೋಬೇಕು ಪಾರ್ಟ್ನರ್ಸ್ದ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ನ ಲಾಸ್ಟಲ್ಲಿ ಪ್ರಿಪೇರ್ ಮಾಡಬೇಕು. ಅಸೆಟ್ಸ್ ನೋಡ್ರಿ. ಸೊ ಲಾಸ್ಟ್ ನಮಗೆ ಆನ್ಸರ್ ಏನು ಬರುತ್ತಪ್ಪ ಅಂದ್ರೆ ದ ಟೋಟಲ್ ಆಫ್ ದ ನ್ಯೂ ಬ್ಯಾಲೆನ್ಸ್ ಶೀಟ್ ಎಷ್ಟು ಬರುತ್ತಪ್ಪ ಅಂದ್ರೆ 1,60,500 ಬರುತ್ತೆ. ಸೊ 28th ಕ್ವಶನ್ ನೋಡ್ರಿ. ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಕೇಳಿದರು. 28th ಕ್ವಶನ್ದಿಂದ ಆನ್ಸರ್ ನೋಡ್ರಿ ಫಸ್ಟ್. ಸ್ಟೆಪ್ 3 ಲಾಸ್ಟಿಗೆ ನಮಗೆ ಆನ್ಸರ್ ಇಷ್ಟು ಬರುತ್ತೆ ನೋಡ್ರಿ. ದ ಲಾಸ್ ಆನ್ ರಿಯಲೈಸೇಷನ್ ಈಸ್ 33,000. ದ ಫೈನಲ್ ಸೆಟಲ್ಮೆಂಟ್ ಫಾರ್ ದ ಪಾರ್ಟ್ನರ್ಸ್ ಆ್ಯಂಡ್ ಲೈಬಿಲಿಟೀಸ್ ವಿಲ್ ಬ್ಯಾಲೆನ್ಸ್ ದ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. 29th ನೋಡ್ರಿ. ಜರ್ನಲ್ ಎಂಟ್ರೀಸ್ ಫಾರ್ ಶೇರ್ ಇಶ್ಯೂ ಆ್ಯಂಡ್ ಪ್ರೊಫೀಚರ್ ಅಂತ ಕೇಳಿದರು. ಸೊ ಅಪ್ಲಿಕೇಶನ್ ಮನಿ ರಿಸೀವ್ಡ್ದ ಫಸ್ಟ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ 2 ಒಳಗೆ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ದ ಶೇರ್ ಕ್ಯಾಪಿಟಲ್ದ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಆಮೇಲೆ ಅಲಾಟ್ಮೆಂಟ್ ಮನಿ ಡ್ಯೂ ಇನ್ಕ್ಲೂಡಿಂಗ್ ಪ್ರೀಮಿಯಮ್ ಅದನ್ನು ಮಾಡ್ಕೋತೀವಿ. ಸ್ಟೆಪ್ 4 ಒಳಗೆ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಬಗ್ಗೆ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಆ್ಯಂಡ್ ಸ್ಟೆಪ್ 5 ಟೋಟಲ್ ಸ್ಟೆಪ್ 7 ಇರ್ತಾವೆ. ಇದ್ರಾಗ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ ಮಾಡ್ಕೋತೀವಿ. ಆಮೇಲೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಬಗ್ಗೆ ನಾವಿಲ್ಲಿ ಕಂಡುಹಿಡ್ಕೋತೀವಿ. ಆಮೇಲೆ ಸ್ಟೆಪ್ 7 ಒಳಗೆ ಫಾರ್ಫೆಚೂರ್ ಫಾರ್ 5,000 ಶೇರ್ಸ್ ಬಗ್ಗೆ ಮಾಡ್ಕೋತೀವಿ. ಸ್ಟೆಪ್ 8 ಒಳಗೆ
ರೀಇಶ್ಯೂ ಮಾಡಿದಕ್ಕಂಥ 3000 ಪ್ರಾಫಿಟ್ ಶೇರ್ ಬಗ್ಗೆ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಆ್ಯಂಡ್ ಸ್ಟೆಪ್ 9 ಒಳಗೆ ಟ್ರಾನ್ಸ್ಫರ್ ಬ್ಯಾಲೆನ್ಸ್ ಆಫ್ ದ ಪ್ರಾಫಿಟೇಟೆಡ್ ಶೇರ್ ಟು ಕ್ಯಾಪಿಟಲ್ ರಿಸರ್ವ್ ಇದನ್ನು ಮಾಡ್ಕೊತೀವಿ. ಸೊ ಲಾಸ್ಟ್ ಕೊನೆಗೆ ನಮಗೆ ಆನ್ಸರ್ನ ನಾವು ಏನು ಸಮರೈಸ್ ಮಾಡ್ತಪ್ಪ ಅಂದ್ರೆ ದ ನೆಸೆಸರಿ ಜರ್ನಲ್ ಎಂಟರೈಸ್ ಇನ್ ದ ಬುಕ್ಸ್ ಆಫ್ ಸನ್ ಇಂಡಿಯಾ LTD ಲಿಮಿಟೆಡ್ ಅಂತ ಬರುತ್ತೆ ಹ್ಯಾವ್ ಬೀನ್ ಪ್ರೊವೈಡೆಡ್ ಇನ್ ದ ಸ್ಟೆಪ್ಸ್ ಅಬೋ. ಸೊ ಏನು ಸ್ಟೆಪ್ಸ್ ಮೇಲೆ ಕೊಟ್ಟದಲ್ಲ ಸೊ ಅದನ್ನು ನಾನು ಕನ್ಕ್ಲೂಡ್ ಮಾಡಿದ್ದೇನೆ. ಇನ್ 30th ಕ್ವಶನ್ ಜನರಲ್ ಎಂಟರೈಸ್ ಫಾರ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ ಬಿ ಕಂಪ್ನಿ ನೋಡ್ರಿ. ಅದಾದಮೇಲೆ ರೀಡೆಂಪ್ಷನ್ ಆಫ್ ಡಿಬೆಂಚರ್ಸ್ ರಿಡೆಂಪ್ಷನ್ ಇದು ಏನು ನನಗೆ ಅಷ್ಟು ಉಚ್ಚಾರ ಬರತ್ತಿಲ್ಲ ರೀ. ಸೊ ಸ್ಟೆಪ್ 2 ಒಳಗೈತಿ. ಆ್ಯಂಡ್ ಬಿ ಕ್ಯೂ ಕಂಪ್ನಿದ, ಆಮೇಲೆ ಆರ್ ಕಂಪ್ನಿದ ರೀಎಡಂಪ್ಷನ್ ಅನಿಸುತ್ತೆ ಮೇ ಬಿ ರೀಡೆಂಪ್ಷನ್ ಆಫ್ ಡಿಬೆಂಚರ್ಸ್. ಟಿ ಕಂಪ್ನಿದು ಓಕೆ. ನೆಕ್ಸ್ಟ್ 31st ಕ್ವಶನ್ ನೋಡ್ರಿ. ಪ್ರಿಪೇರ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂತ ಕೇಳಿದಾರು. ಫಸ್ಟ್ ಟೋಟಲ್ ಲಯಬಿಲಿಟೀಸ್ ಎಷ್ಟು ಬರುತ್ತೆ ನೋಡ್ರಿ ಫಸ್ಟ್, ಆಮೇಲೆ ಅಸೆಟ್ ಒಳಗೆ ನೋಡೋಣ. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕೈತಿ. ಫಾರ್ಮುಲಾ ಏನು ಹಾಕ್ತಿರಪ್ಪ ಅಂತಂದ್ರೆ ಅಬ್ಸಲ್ಯೂಟ್ ಚೇಂಜಸ್ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ವ್ಯಾಲ್ಯೂ ಇಂಟು 100. ಇದನ್ನು ಹಾಕಿದಾಗ ಫಸ್ಟ್ ಶೇರ್ ಕ್ಯಾಪಿಟಲ್ 25% ಬರುತ್ತೆ, ರಿವರ್ಸ್ ಆ್ಯಂಡ್ ಸರ್ಪ್ಲಸ್ 50% ಬರುತ್ತೆ, ಆ್ಯಂಡ್ ಲಾಂಗ್ ಟರ್ಮ್ ಬ್ರೋವಿಂಗ್ 100%, ಲಾಂಗ್ ಟರ್ಮ್ ಬ್ರೋವಿಂಗ್ಸ್ ಸೊ ಅದು 100% ಇರ್ತೈತಿ. ಟ್ರೇಡ್ ಪೇಬಲ್ 12.5% ಇರ್ತೈತಿ. ಇನ್ನು ಟೋಟಲ್ ಲಯಬಿಲಿಟೀಸ್ ಎಷ್ಟಪ್ಪ ಅಂದ್ರೆ 8% ಇರುತ್ತೆ. ಸೊ ಫಿಕ್ಸ್ಡ್ ಅಸೆಟ್ಸ್ ಲಾಸ್ಟಿಗೆ ನಮಗೆ ಆನ್ಸರ್ 60.67% ನಮಗೆ ಉತ್ತರ ಬರುತ್ತೆ. ಎದ್ರದಪ್ಪ ಅಂದ್ರೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ದ ನಮಗೆ ಎಷ್ಟು ಬರುತ್ತಪ್ಪ ಅಂತಂದ್ರೆ ಟೋಟಲ್ ಆಗಿ 66.67 ಆಗಿರ್ತದೆ. 66.67 ಇದಿಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಇವತ್ತು ನಡೆದಂತಹ ಅಕೌಂಟೆನ್ಸಿ ಎಕ್ಸಾಮಿಂದ ಕೀ ಆನ್ಸರ್ಸ್ ಆಗಿತ್ತು. ಸೊ ನೆಕ್ಸ್ಟ್ ಬರುವಂಥ ಎಲ್ಲ ಪರೀಕ್ಷೆ ಕೀ ಆನ್ಸರ್ಗಳನ್ನು ಕೂಡ ನಾವು ಇದರೊಳಗೆ ಅಪ್ಲೋಡ್ ಮಾಡ್ತೀವಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಎಜುಕೇಷನ್ ಮಾಸ್ಟರ್ ಚಾನಲ್ನ ಕಂಟಿನ್ಯೂಸ್ ಆಗಿ ವ್ಯೂ ಮಾಡ್ತಾಯಿರಿ. ನಿಮಗೆ ಬೇಕಾದಂಥ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಬರೆಯಲು ನಿಮಗೆ ಬೇಕಾದಂಥ ಎಲ್ಲ ರೀತಿಯ ನೋಟ್ಸ್ಗಳನ್ನು ನಾವು ಈ ಒಂದು ಅಕೌಂಟನಲ್ಲಿ ಹಾಕ್ತಾ ಇರ್ತೀವಿ. ಸೊ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು.